ಸೊ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂತಲ್ಲ ಸರ್, ಸೊ ನನಗೊಂದು ಕ್ವೆಶನ್ ಇದೆ. ಐಶ್ವರ್ಯ ಅವ್ರನ್ನ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಸೊ ನಂದೊಂದು 4 ಪ್ರಶ್ನೆ. ಅವರ ಫೇವ್ರೆಟ್ ಕಲರ್ ಯಾವುದು? ಕಲ್ಲರ್ ಇದು ಪರ್ಪಲ್ ಮೇ. ಕರೆಕ್ಟ್. ಪರ್ಪಲ್. ಸೊ ಅವರ ಫೇವ್ರೆಟ್ ಹೀರೋ ಯಾರು? ಉಪೇಂದ್ರ. ಹೇಯ್ ಉಪ್ಪಿ ಸರ್, ವಿ ಲವ್ ಯು. ಕರೆಕ್ಟ್. ಫೇವ್ರೆಟ್ ಹೀರೋಯಿನ್ ಯಾರು? ಹೀರೋಯಿನ್ ಬಗ್ಗೆನೇ ಮಾತಾಡಿಲ್ವಲ್ಲ I ಅವಳು. don't think no, I've told you. Old actor. ಲಕ್ಷ್ಮಿಮಾ. Correct. ಸೊ ಫೇವ್ರೆಟ್ ಫುಡ್ ಯಾವುದು? ಫುಡ್ ಚಿಕನ್ ತಿಂತಾಳೆ. ಇದು ಅಲ್ಲ, ಅದು ದೇವ್ರ ಬೇಡ, ಅದು ಕಾಂಟಿನೆಂಟಲ್. ಎನಿ ಬ್ರೆಡ್ ಸ್ಯಾಂಡ್ವಿಚಸ್, ಗಾರ್ಲಿಕ್ ಬ್ರೆಡ್. ಅದು ಬ್ರೇಕ್ಫಾಸ್ಟ್ಗೆ ಮಾತ್ರ ಅದು. ಅದೇ ನಾನ್ ವೆಜ್ ಎಷ್ಟು ಏನಯ್ಯ. ರಾಂಗ್, ತಪ್ಪು ಉತ್ತರ. ಒಂದು ಹೋಯ್ತು. ಅವ್ರ ಫೇವ್ರೆಟ್ ಡೆಸ್ಟಿನೇಷನ್ ಯಾವುದು? ಅಂದ್ರೆ ಅವ್ರು ಟ್ರಾವೆಲ್ ಮಾಡಬೇಕು ಅಂದ್ರೆ ನನ್ಗೆ ಇಲ್ಲಿ ಹೋಗ್ಬೇಕನ್ನೋ ಒಂದು ಡ್ರೀಮ್ ರಾಜಸ್ಥಾನ್. ರಾಜಸ್ಥಾನ ಮೇಡಮ್. ಅಂದ್ರೆ Dream ಡ್ರೀಮ್ destination. ಡೆಸ್ಟಿನೇಷನ್. ಎಸ್, ರಾಜಸ್ಥಾನ್. ಕರೆಕ್ಟ್. ಯಾಕೆ ರಾಜಸ್ಥಾನ್? ನಾವೆಲ್ಲೋ ಸ್ವಿಟ್ಜರ್ಲ್ಯಾಂಡ್ ಎಲ್ಲೋ ಹೇಳ್ತೀರಾ ಅಂತ. ಇಂಡಿಯಾದಲ್ಲೇ ನಾನು ಸುತ್ತಬಿಟ್ಟಿದೀನಿ ಆಯ್ತಾ. ಲೈಕ್ ಐವ್ ಗಾನ್ ಟು ಡಿಫ್ರೆಂಟ್ ಕಂಟ್ರೀಸ್, ಬಟ್ ಎಂಡ್ ಆಫ್ ದ ಡೇ ನಮ್ಮ ಇಂಡಿಯಾನೇ ನಾವು ಚೆನ್ನಾಗಿ ಕರೆಕ್ಟ್ ಆಗಿ ನೋಡಿಲ್ಲ ಇನ್ನು. ಸೊ ಇಂಡಿಯಾದಲ್ಲಿ ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಒನ್ ಆಫ್ ಇಟ್ ಇಸ್ ರಾಜಸ್ಥಾನ್. ಸೊ ಅದು ನನ್ನ ಡ್ರೀಮ್ ಡೆಸ್ಟಿನೇಷನ್. ಓಕೆ, ಇವಾಗ ಶಿಶಿರ್ ಅವ್ರ ಟರ್ನ್, ಅಂದ್ರೆ ನಿಮ್ಗೆ ಟರ್ನ್ ಇದು. ನೀವೆಷ್ಟು ಫೇಲ್ ಆಗ್ಬಿಡ್ತೀನಿ. ಬ್ರಿಂಗ್ ಇಟ್ ಆನ್. ಬೇಕಂತ ಫೇಲ್ ಮಾಡಿಸ್ತಾರೆ. ಓಕೆ, ರೆಡಿ. ಅವರ ಮೊದಲನೇ ಸೀರಿಯಲ್ ಯಾವುದು ಅಂತ? ಹೇಳಿದ್ದಲ್ವಾ, ಆಬ್ವಿಯಸ್ಲಿ ಭೂಮಿ. ಯಾವ ಭೂಮಿ? ಒಂದ್ ನಿಮಿಷ. ಮೊನ್ನೆ ತಾನೆ ಗಣೇಶ ಫೆಸ್ಟಿವಲ್. ಹೌದು. ಅಯ್ಯೋ, ಅಕ್ಕ ಅಲ್ಲ, ಅಲ್ಲ ಅಕ್ಕ ಅರ್ಜುನ್ ಯೋಗಿ ಮಾಡಿದ್. ಸಾರಿ, ನಂದು ಕೇಳ್ತಾರದ್ಮಾ, ಬೇರೆ ಹೀರೋಗಳ್ದಲ್ಲ. ಅಯ್ಯೋ, ಇದು ಸುಷ್ಮಾ ಮ್ಯಾಮ್ ಜೊತೆಗೆ ಮಾಡಿದ್ದಲ್ವಾ? ಹೌದು. ಅದ್ ಮಾತ್ರ ಗೊತ್ತು, ಹೆಸರನ್ನ ಮರ್ತೋಗಿದ್ದೀನಿ ನಾನು. ಸೊಸೆ ತಂದ ಸೌಭಾಗ್ಯ. ಓಕೆ, ಅದ್ ಗೊತ್ತಿರ್ಲಿಲ್ಲ ನನ್ಗೆ. ಆಯ್ತು, ತಲೆಲಿರ್ಲಿಲ್ಲ. ಬಟ್ ನಾನು ಕರೆಕ್ಟ್ ಆಗಿ ಹೇಳಿ, ಸುಷ್ಮಾ ಮೇಡಮ್ ಜೊತೆಗೆ ಮಾಡಿದ್ದು ಅಂತ. ಅವ್ರ ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂತ? ಥಿಂಕ್ 11-12 ವರ್ಷ ಆಗಿರ್ಬೇಕು. ಯಾವ ಇಸ್ವಿ? ಅಲ್ಲ, 12 ವರ್ಷ ಅಂದ್ರೆ ಇಸ್ವಿ ಹೇಳ್ಬೋದಲ್ಲ. ಅಲ್ಲ, ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಐ ಆಮ್ ಟೆಲ್ಲಿಂಗ್ ಅರೌಂಡ್ ಪ್ರಾಬ್ಲಿ 2014, 12. ಇವ್ರು ಬಂದಿರೋದು ಗೊತ್ತಾ ಸರ್? 2010 ಮೇ ಬಿ. ಇಲ್ವಾ? ಎಷ್ಟಿಲ್ಲ ಕಿಡ್. ಓಕೆ, ಹಾ, ಸೇಮ್ ಆಕ್ಚುಲಿ ಸೇಮ್. 12. ಅವರ ಫೇವ್ರೆಟ್ ಫುಡ್? ದೋಸೆ. ಒನ್ ಆಫ್ ದ ಒನ್ ಆಫ್ ದ ಫೇವರೇಟ್. ಬಿಕಾಸ್ ನಾನು ಯಾವಾಗ್ಲೂ ದೋಸೆ ತಿಂತೀನಿ ಹೊರಗಡೆ ಹೋದಾಗ. ದಟ್ಸ್ ವೈ. ಯಾವಾಗ್ಲೂ ದೋಸೆ ತಿಂತೀಯ? ಏನ್ ಹೇಳಿ. ಫೇವ್ರೆಟ್ ಹೀರೋ? We've never spoken about it actually. ಎಕ್ಸ್ಕ್ಯೂಸ್ ಮೀ. ಮನೆ ಒಳಗೂ ಹೇಳಿದ್ದೆ ಬಿಗ್ ಬಾಸ್ ಒಳಗೆ. ಏನಂತ? ವಿಷ್ಣು ಸರ್. ಫೇವ್ರೆಟ್ ಹೀರೋಯಿನ್? ನನಗೆ ಗೊತ್ತು. ಹೇಳಿದ್ದೆ. Old. ನೋ, ನಾಟ್ ಟೂ ಓಲ್ಡ್. What does that mean? Not too old. No, not old. Not like Lakshmi ma'am. No. Ramya ma'am. Yeah. ಸೂಪರ್. ಒಂದು 90% ಅಂಡರ್ಸ್ಟ್ಯಾಂಡಿಂಗ್ ಕಂಪ್ಯಾಟಬಿಲಿಟಿ ಇದೆ. ನಾವೇ ಇಲ್ಲಿ ಪಾಸ್ ಕೊಟ್ವಿ. ಥ್ಯಾಂಕ್ ಯು ಪಾಪ. ಅಂಡ್ ಇಬ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ. ಯಾರು ಹೇಳಿದ್ ನಿಮ್ಗೆ? ಓಡೋಗ್ಬಿಡ್ತೀರಾ? ತಪ್ಪು ತಿಳುವಳಿಕೆ, ಮಾಹಿತಿ ತಪ್ಪಾಗಿದೆ ನಿಮ್ದು. ಎಲ್ಲ ಮಾಹಿತಿ ಕರೆಕ್ಟು, ನಾನ್ ಹಾಡಲ್ಲ, ಇವ್ರು ಚೆನ್ನಾಗಿ ಹಾಡ್ತಾರೆ. ಅವ್ರು ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ನೀವು ತುಂಬಾ ಚೆನ್ನಾಗಿ ಸಾಥ್ ಕೊಡ್ತೀರಾ ಅಂತ ಕೇಳಿದೀವಿ ನಾವು. ಅದಕ್ಕೆ ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನಲ್ ಅಲ್ಲಿ ಹಾಡ್ಸೋಣ ಅಂತ. ಹಾಡ್ಸಿ ಬರ್ಡೇ ವಿಡಿಯೋ ನೋಡಿದಿರಲ್ಲ, ಯಾರು ಹಾಡ್ತಾ ಇದ್ರು ಅದ್ರಲ್ಲಿ? ನಾನು ಹಾಡ್ತಾ ಇದ್ನ, ಅವ್ರು ಹಾಡ್ತಾ ಇದ್ರು. ಗಣೇಶ ಹಬ್ಬ ಇರೋದ್ರಿಂದ ಯಾವ್ದಾದ್ರು ಒಂದ್ ಚೆನ್ನಾಗಿರೋ ಹಾಡು ಅಥವಾ ನಿಮಗೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಈಗ ಐಶ್ವರ್ಯ ಅವ್ರಿಗೋಸ್ಕರ ಒಂದು ಹಾಡು ಹೇಳಿ. ಐ ಲೈಕ್ ಉಪ್ಪಿ ಸರ್ ಸಾಂಗ್ಸ್. ಗಣೇಶ ಸಾಂಗ್ ಯಾವ್ದು ಮಾದು? ಟಲ್ ಕಾಡಿನಲ್ಲಿ ಮೀಸೆ ಇಟ್ಟೆ, ಮೀಸೆಯಲ್ಲಿ ದೇಶ ಇಟ್ಟೆ, ಕಿಲಾಡಿ ಜೈ ಗಣೇಶ, ಟುಕ್ 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 ಜೈ ಗಣೇಶ.